the total number of looms that just this one country has is more than the total number of looms in the rest of the world put together. We, for example, produce 30,000 meters of naturally dyed fabric every month as on today. ಒಂದು ಕೈಮಗ್ಗವನ್ನು ಹಾಕಿದ್ವಿ ಅಂತ ಹೇಳಿದ್ರೆ ಅದಕ್ಕೆ ಕನಿಷ್ಠ ಒಂದು 5 ಜನನಾದರೂ ಬೇಕಾಗುತ್ತೆ. ಒಂದು ಮಗ್ಗ ಹಾಕಬೇಕು ಅಂತ ಹೇಳಿದಾಗ ದಾರವನ್ನು ಡೈ ಮಾಡ್ಕೋಬೇಕಾಗುತ್ತೆ, ಆಮೇಲೆ ಬಾಬಿನ್ ಸುತ್ತಬೇಕಾಗುತ್ತೆ, ಆಮೇಲೆ ರೀಲ್ ಸುತ್ತಬೇಕಾಗುತ್ತೆ, ಆಮೇಲೆ ವಾರ್ಪಿಂಗು, ಆಮೇಲೆ ವೀವಿಂಗು, ಮಸಾಗಿ ತುಂಬಿಕೊಳ್ಳೋದು. ಇಷ್ಟು ಮಾಡೋದ್ರಿಂದ ಕನಿಷ್ಠ ಒಂದು 5 ಜನಿಗೆ ಹಾಕ್ಬೋದು ಒಂದು ಮಗ್ಗದಲ್ಲಿ ಕೆಲಸಕ್ಕೆ. We learned chemical dyeing first, and from there we switched over to natural dyeing by actually going into remote villages in North Karnataka where these dyeing practices existed long back, but it was now dying. ನಮ್ಮಲ್ಲಿ ಎಲ್ಲ ನ್ಯಾಚುರಲ್ ಕಲರ್ಸೇ ಮಾಡ್ತೇವೆ ನಾವು, ಯಾವುದೇ ಕೆಮಿಕಲನ್ನು ಯೂಸ್ ಮಾಡೋದಿಲ್ಲ. ನ್ಯಾಚುರಲ್ ಕಲರ್ಸ್ ಅಂದರೆ ಅಡಿಕೆ ಚೊಗುರು, ದಾಳಿಂಬೆ, ಇಂಡಿಗೋ, ಮಂಜಿಷ್ಟ, ಕಸಿಮ್ಕರಿ ಮತ್ತು ನೀಲಗಿರಿ ಎಲೆಯನ್ನು ಬೇಯಿಸ್ಕೊಂಡು ಕಲರ್ ಮಾಡ್ತೇವೆ. ಈ ಮಂಜಿಷ್ಟ ಕಲರ್ ಮಾಡ್ತೇವೆ ನಾವು. ಮಂಜಿಷ್ಟ ಅಂದರೆ ಅದು ಒಂಥರ ಬೇರ್ ಸಿಗುತ್ತೆ ನಮಗೆ. ಅದನ್ನು ನಾವು ತಂದು ಗ್ರೈಂಡ್ ಮಾಡಿಕೊಂಡು ಪೌಡ್ರ್ ಫಾರ್ಮಲ್ಲಿ ಮಾಡಿಕೊಂಡು ಅದನ್ನು ಕುದಿಸ್ತೇವೆ. ಕುದಿಸಿದಾದಮೇಲೆ ಆ ಲಿಕ್ವಿಡಲ್ಲಿ ಸ್ಫಟಿಕ ಮಿಕ್ಸ್ ಮಾಡಿ ಕಲರ್ ಮಾಡ್ತೇವೆ. ಅದು ಪಿಂಕ್ ಕಲರ್ ಬರುತ್ತೆ. ನಾವು ಕಸಿಮ್ಕರಿ ಕಲರ್ ಮಾಡ್ತೇವೆ. ಅದನ್ನು ಮಗ್ಗದಲ್ಲಿ ವೇಸ್ಟ್ ಏನು ಸಿಗುತ್ತಲ್ಲ ಕಬ್ಬಣದ್ದೆಲ್ಲ, ಅದನ್ನೆಲ್ಲ ತುಕ್ಕಿಡಿಸಿ ಒಂದು ಡ್ರಮ್ಮಲ್ಲಿ ಹಾಕಿ ಅದಕ್ಕೆ ಹುಳಿ ಬೆಲ್ಲ ಮಿಕ್ಸ್ ಮಾಡ್ತೇವೆ. ಹುಳಿ ಬೆಲ್ಲ ಮಿಕ್ಸ್ ಮಾಡಿ 15 ದಿನ ಬಿಟ್ಟ ತಕ್ಷಣವೇ ಅದು ಒಂಥರ ಬ್ಯಾಡ್ ಸ್ಮೆಲ್ ಬರುತ್ತೆ, ಫರ್ಮೆಂಟೇಷನ್ ಆಗಿ. ಅವಾಗ ಅದು ಬ್ಯಾಡ್ ಸ್ಮೆಲ್ ಬಂತು ಅಂದರೆ ಕಲರಿಗೆ ರೆಡಿಯಾಗಿದೆ ಅಂತ ಹೇಳಿ ಅದನ್ನು ಹಳಲೆಕಾಯಿಯಲ್ಲಿ ದಾರನ ಡಿಪ್ ಮಾಡಿಕೊಂಡು ಆ ಕಸಿಮ್ ಲಿಕ್ವಿಡ್ ಏನಂದೆಲ್ಲ ರಸ್ಟೆಡ್ ಐರನ್ನಿನ ಲಿಕ್ವಿಡ್ ಇರುತ್ತೆ, ಆ ಲಿಕ್ವಿಡಲ್ಲಿ ಡಿಪ್ ಮಾಡಿದ ತಕ್ಷಣ ಫುಲ್ಲು ಬ್ಲ್ಯಾಕ್ ಕಲರ್ ಬರುತ್ತೆ.